ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಹೇಳಿದ್ರು, ಹೇಳಾದ ನಂತರದಲ್ಲಿ ಇದೀಗಿರೋ ಪ್ರಶ್ನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗ್ ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತಾ ಡಿಕೆ ಟೀಮ್ ಅನ್ನೋದು. ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಗ್ಗಟ್ಟಿನ ಪಾಠ ಮಾಡಿದ್ದು ಯಾಕೆ? ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವವರ ಸಂಖ್ಯೆ ಕಡಿಮೆನೇ ಇತ್ತು. ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ರು, ಅದಾದ ನಂತರದಲ್ಲಿ ಒಂದಿಬ್ರು ಶಾಸಕರು ಹಾಗೆ ನಾಯಕರು ಮಾತನಾಡಿದ್ದನ್ನ ಹೊರತುಪಡಿಸಿದ್ರೆ ಬೇರೊಂದು ಬಣದಿಂದ ನಾಯಕರು ಮಾತನಾಡಿದವ್ರ ಸಂಖ್ಯೆ ಹೆಚ್ಚೇ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಣವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋ ಪಾಠವನ್ನ ಮಾಡಿದ್ರ? ಇದರ ಹಿಂದಿರೋ ಮರ್ಮ ಏನು ಅನ್ನೋದು ಸದ್ಯಕ್ಕಿರುವ ಅತಿದೊಡ್ಡ ಕುತೂಹಲ. ಸಿಎಂ ಸೀಟ್ ಫೈಟ್ ತೀವ್ರಗೊಂಡಿರೋ ಬೆನ್ನಲ್ಲೇ ಖರ್ಗೆ ಅವರು ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಬಹಿರಂಗ ವೇದಿಕೆಯಲ್ಲಿ ನಿಂತು ನಾವು ಅಭಿವೃದ್ಧಿ ಬಗ್ಗೆ ಬೇರೆ ಮಾತನಾಡಿದ್ರೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬಂದಿದೆ ಕಾಂಗ್ರೆಸ್ ಪಾಳೆಯ. ಸಿದ್ದರಾಮಯ್ಯನವರ ಪರವಾಗಿ ಹಿಂಗ್ ಹೇಳೋ ಮೂಲಕ ಬ್ಯಾಟ್ ಬೀಸಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಥವಾ ಅವರಾಗೆ ಸ್ಟೆಪ್ ಡೌನ್ ಆಗೋ ತನಕ ನೀವು ಯಾರು ಮಾತನಾಡೋ ಹಾಗಿಲ್ಲ ಅಂತ ಹೇಳೋ ಮೂಲಕ ಒಂದು ತೂಕ ಸಪೋರ್ಟ್ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚಿಸಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಸಿದುಕೊಳ್ಳೋದು ಸುಲಭದ ಮಾತಲ್ಲ, ಕಸಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವರನ್ನ ಒತ್ತಾಯ ಮಾಡೋ ಅಥವಾ ಬೇರೇನೋ ರೀತಿಯಲ್ಲಿ ಸಿಕ್ಕಾಕ್ಸೋ, ಕೆಳಗಿಳಿಸಿದ್ರೆ ಪಕ್ಷಕ್ಕೂ ಡ್ಯಾಮೇಜ್, ಮುಂದೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋರ್ಗೂ ಕೂಡ ಸುಲಭದ ಟಾಸ್ಕ್ ಆಗಿರೋಲ್ಲ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನದಟ್ಟಾಗಿರೋ ವಿಚಾರ. ಸಿದ್ದರಾಮಯ್ಯನವರ ಪ್ರವೃತ್ತಿಯನ್ನ ಸ್ವತಃ ಕಂಡಿದ್ದಾರೆ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ. 2009ರಲ್ಲಿ ಏನಾಗಿತ್ತು? ಖರ್ಗೆ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಕಳ್ಕೊಳ್ಳಿಕ್ಕೆ ಕಾರಣವಾಗಿದ್ದು ಯಾರು ಅನ್ನೋದು ನಮಗೆ ಗೊತ್ತೇ. ಸಿದ್ದರಾಮಯ್ಯನವರು ಏನಾದ್ರೂ ಒಂದು ವಿಚಾರದಲ್ಲಿ ಡಿಸೈಡ್ ಮಾಡಿದ್ರೆ ಅದನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು, ಹಾಗೆ ಆ ಡಿಸೈಡ್ ಮಾಡಿರೋ ವಿಚಾರವನ್ನ ಸಾಧಿಸಿಯೇ ತೀರ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಇಚ್ಛೆಯ ವಿರುದ್ಧವಾಗಿ ಏನೇ ಮಾಡ್ಲಿಕ್ಕೆ ಹೊರಟ್ರು, ಹೈಕಮಾಂಡೇ ಡಿಸಿಷನ್ ತಗೊಂಡ್ರು ಕೂಡ ಸುಲಭ ಅಲ್ಲ. ಸಿದ್ದರಾಮಯ್ಯನವರು ಗುಟುರು ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಫಿಕ್ಸ್ ಅನ್ನೋದು ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಇಬ್ರು ಒಂದಾಗ್ ಹೋಗಿ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಸದ್ಯ ತಣ್ಣಗೆ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ದುಡುಕಿನ ನಿರ್ಧಾರವನ್ನ ಕೈಗೊಂಡಿದ್ದೇ ಆದ್ರೆ ಸರ್ಕಾರ ಕೂಡ ಸಂಕಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಬರಬಹುದು ಅನ್ನೋ ಸಲಹೆಯನ್ನ ಕೊಟ್ರ ಮಲ್ಲಿಕಾರ್ಜುನ್ ಖರ್ಗೆ. ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಕೊಟ್ಟಿರುವವರು ಅಂತ ಹೊಗಳುವ ಮೂಲಕ ನೀವಿಬ್ರು ಕೂಡ, ಇಬ್ರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಬಟ್ ಎಲ್ಲರೂ ಕೂಡ ಒಂದಾಗಿ ಹೋಗೋ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಕೂರಿಸಿಕೊಂಡು ಖರ್ಗೆ ಅವರು ಹೇಳೋ ಮೂಲಕ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅನ್ನೋ ಸಂದೇಶ ರವಾನೆ ಮಾಡದಂತಿದೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಿದ್ದವರ ನಟ್ಟು ಬೋಲ್ಟು ಆ ಮೂಲಕ ಸರಿ ಆಯ್ತಾ ಅನ್ನೋ ಕುತೂಹಲಕ್ಕಂತೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಭಾಷಣ, ಈ ಮಾತುಗಳು ಸಾಕ್ಷಿಯಾಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಹೇಳಿದ್ರು, ಹೇಳಾದ ನಂತರದಲ್ಲಿ ಇದೀಗಿರೋ ಪ್ರಶ್ನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗ್ ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತಾ ಡಿಕೆ ಟೀಮ್ ಅನ್ನೋದು. ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಗ್ಗಟ್ಟಿನ ಪಾಠ ಮಾಡಿದ್ದು ಯಾಕೆ? ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವವರ ಸಂಖ್ಯೆ ಕಡಿಮೆನೇ ಇತ್ತು. ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ರು, ಅದಾದ ನಂತರದಲ್ಲಿ ಒಂದಿಬ್ರು ಶಾಸಕರು ಹಾಗೆ ನಾಯಕರು ಮಾತನಾಡಿದ್ದನ್ನ ಹೊರತುಪಡಿಸಿದ್ರೆ ಬೇರೊಂದು ಬಣದಿಂದ ನಾಯಕರು ಮಾತನಾಡಿದವ್ರ ಸಂಖ್ಯೆ ಹೆಚ್ಚೇ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಣವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋ ಪಾಠವನ್ನ ಮಾಡಿದ್ರ? ಇದರ ಹಿಂದಿರೋ ಮರ್ಮ ಏನು ಅನ್ನೋದು ಸದ್ಯಕ್ಕಿರುವ ಅತಿದೊಡ್ಡ ಕುತೂಹಲ. ಸಿಎಂ ಸೀಟ್ ಫೈಟ್ ತೀವ್ರಗೊಂಡಿರೋ ಬೆನ್ನಲ್ಲೇ ಖರ್ಗೆ ಅವರು ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಬಹಿರಂಗ ವೇದಿಕೆಯಲ್ಲಿ ನಿಂತು ನಾವು ಅಭಿವೃದ್ಧಿ ಬಗ್ಗೆ ಬೇರೆ ಮಾತನಾಡಿದ್ರೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬಂದಿದೆ ಕಾಂಗ್ರೆಸ್ ಪಾಳೆಯ. ಸಿದ್ದರಾಮಯ್ಯನವರ ಪರವಾಗಿ ಹಿಂಗ್ ಹೇಳೋ ಮೂಲಕ ಬ್ಯಾಟ್ ಬೀಸಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಥವಾ ಅವರಾಗೆ ಸ್ಟೆಪ್ ಡೌನ್ ಆಗೋ ತನಕ ನೀವು ಯಾರು ಮಾತನಾಡೋ ಹಾಗಿಲ್ಲ ಅಂತ ಹೇಳೋ ಮೂಲಕ ಒಂದು ತೂಕ ಸಪೋರ್ಟ್ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚಿಸಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಸಿದುಕೊಳ್ಳೋದು ಸುಲಭದ ಮಾತಲ್ಲ, ಕಸಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವರನ್ನ ಒತ್ತಾಯ ಮಾಡೋ ಅಥವಾ ಬೇರೇನೋ ರೀತಿಯಲ್ಲಿ ಸಿಕ್ಕಾಕ್ಸೋ, ಕೆಳಗಿಳಿಸಿದ್ರೆ
ಪಕ್ಷಕ್ಕೂ ಡ್ಯಾಮೇಜ್, ಮುಂದೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋರ್ಗೂ ಕೂಡ ಸುಲಭದ ಟಾಸ್ಕ್ ಆಗಿರೋಲ್ಲ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನದಟ್ಟಾಗಿರೋ ವಿಚಾರ. ಸಿದ್ದರಾಮಯ್ಯನವರ ಪ್ರವೃತ್ತಿಯನ್ನ ಸ್ವತಃ ಕಂಡಿದ್ದಾರೆ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ. 2009ರಲ್ಲಿ ಏನಾಗಿತ್ತು? ಖರ್ಗೆ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಕಳ್ಕೊಳ್ಳಿಕ್ಕೆ ಕಾರಣವಾಗಿದ್ದು ಯಾರು ಅನ್ನೋದು ನಿಮಗೆ ಗೊತ್ತೇ. ಸಿದ್ದರಾಮಯ್ಯನವರು ಏನಾದ್ರೂ ಒಂದು ವಿಚಾರದಲ್ಲಿ ಡಿಸೈಡ್ ಮಾಡಿದ್ರೆ ಅದನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು, ಹಾಗೆ ಆ ಡಿಸೈಡ್ ಮಾಡಿರೋ ವಿಚಾರವನ್ನ ಸಾಧಿಸಿಯೇ ತೀರ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಇಚ್ಛೆಯ ವಿರುದ್ಧವಾಗಿ ಏನೇ ಮಾಡ್ಲಿಕ್ಕೆ ಹೊರಟ್ರು, ಹೈಕಮಾಂಡೇ ಡಿಸಿಷನ್ ತಗೊಂಡ್ರು ಕೂಡ ಸುಲಭ ಅಲ್ಲ. ಸಿದ್ದರಾಮಯ್ಯನವರು ಗುಟುರು ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಫಿಕ್ಸ್ ಅನ್ನೋದು ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಇಬ್ರು ಒಂದಾಗ್ ಹೋಗಿ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಸದ್ಯ ತಣ್ಣಗೆ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ದುಡುಕಿನ ನಿರ್ಧಾರವನ್ನ ಕೈಗೊಂಡಿದ್ದೇ ಆದ್ರೆ ಸರ್ಕಾರ ಕೂಡ ಸಂಕಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಬರಬಹುದು ಅನ್ನೋ ಸಲಹೆಯನ್ನ ಕೊಟ್ಟ ಮಲ್ಲಿಕಾರ್ಜುನ್ ಖರ್ಗೆ. ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಕೊಟ್ಟಿರುವವರು ಅಂತ ಹೊಗಳುವ ಮೂಲಕ ನೀವಿಬ್ರು ಕೂಡ, ಇಬ್ರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಬಟ್ ಎಲ್ಲರೂ ಕೂಡ ಒಂದಾಗಿ ಹೋಗೋ ಅನಿವಾರ್ಯತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಕೂರಿಸಿಕೊಂಡು ಖರ್ಗೆ ಅವರು ಹೇಳೋ ಮೂಲಕ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅನ್ನೋ ಸಂದೇಶ ರವಾನೆ ಮಾಡದಂತಿದೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಿದ್ದವರ ನಟ್ಟು ಬೋಲ್ಟು ಆ ಮೂಲಕ ಸರಿ ಆಯ್ತಾ ಅನ್ನೋ ಕುತೂಹಲಕ್ಕಂತೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಭಾಷಣ, ಈ ಮಾತುಗಳು ಸಾಕ್ಷಿಯಾಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಹೇಳಿದ್ರು, ಹೇಳಾದ ನಂತರದಲ್ಲಿ ಇದೀಗಿರೋ ಪ್ರಶ್ನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗ್ ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತಾ ಡಿಕೆ ಟೀಮ್ ಅನ್ನೋದು. ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಗ್ಗಟ್ಟಿನ ಪಾಠ ಮಾಡಿದ್ಯಾಕೆ? ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವವರ ಸಂಖ್ಯೆ ಕಡಿಮೆನೇ ಇತ್ತು. ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ರು, ಅದಾದ ನಂತರದಲ್ಲಿ ಒಂದಿಬ್ರು ಶಾಸಕರು ಹಾಗೆ ನಾಯಕರು ಮಾತನಾಡಿದ್ದನ್ನ ಹೊರತುಪಡಿಸಿದ್ರೆ ಬೇರೊಂದು ಬಣದಿಂದ ನಾಯಕರು ಮಾತನಾಡಿದವ್ರ ಸಂಖ್ಯೆ ಹೆಚ್ಚೇ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಣವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋ ಪಾಠವನ್ನ ಮಾಡಿದ್ರ? ಇದ್ರ ಹಿಂದಿರೋ ಮರ್ಮ ಏನು ಅನ್ನೋದು ಸದ್ಯಕ್ಕಿರುವ ಅತಿದೊಡ್ಡ ಕುತೂಹಲ. ಸಿಎಂ ಸೀಟ್ ಫೈಟ್ ತೀವ್ರಗೊಂಡಿರೋ ಬೆನ್ನಲ್ಲೇ ಖರ್ಗೆ ಅವರು ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಬಹಿರಂಗ ವೇದಿಕೆಯಲ್ಲಿ ನಿಂತು ನಾವು ಅಭಿವೃದ್ಧಿ ಬಗ್ಗೆ ಬೇರೆ ಮಾತನಾಡಿದ್ರೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ಬುದ್ಧಿವಾದ ಹೇಳೋ ಮಟ್ಟಿಗೆ ಬಂದಿದೆ ಕಾಂಗ್ರೆಸ್ ಪಾಳೆ. ಸಿದ್ದರಾಮಯ್ಯನವರ ಪರವಾಗಿ ಹಿಂಗ್ ಹೇಳೋ ಮೂಲಕ ಬ್ಯಾಟ್ ಬೀಸಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ